ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರ 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 ಯೂಟ್ಯೂಬ್ರೆ ಸಾಹೇಬ್ರ ಎದ್ರಿ ಸಾಹೇಬ್ರ ಯಾರೋ ಬರ್ರು ಬರ್ರಿಲ್ಲ ಸಾಹೇಬ್ರ ಸಾಹೇಬ್ರ. ಹಲೋ ಪಾರ್ಟಿ ಆಫೀಸ್ ಹತ್ರ ಬರ್ರಿ ಲಗುನ್ ಬರ್ರಿ ಸಾಹೇಬ್ರ ಸಾಹೇಬ್ರ ಸಾಹೇಬ್ರೆ ಒಂದ್ ನಿಮಿಷ ನಿಂತ್ಕೋ. ಏನಾಯ್ತು? ಯಾಕೆ ಹಿಂಗ್ ಓಡೋಗ್ತಾ ಇದ್ಯಾ? ಏನಾಯ್ತು ಅಂತ ಗೊತ್ತಿಲ್ಲ. ನನ್ ಸಾಹೇಬ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ, ಇದ್ದಕ್ಕಿದ್ದಾಗೆ ಕಿರ್ಚ್ಕೊಂಡ್ರು. ಮತ್ತೆ ಫೋನ್ ಮಾಡ್ತಿದ್ದೀನಿ, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಕಿರ್ಚ್ಕೊಂಡ್ರ? ಯಾಕೆ ಕಿರ್ಚ್ಕೊಂಡ್ರು? ನಿಮ್ಮಿಬ್ರ ಮಧ್ಯೆ ಏನ್ ನಡೀತು? ಅಯ್ಯೋ ಏನು ಆಗಿಲ್ಲ. ಸಾಹೇಬ್ರ ಪಕ್ಷದವ್ರಿಗೆ ಫೋನ್ ಮಾಡಿ ನಾನ್ ಬೆದರಿಕೆ ಹಾಕಿದ್ದೀನಿ ಅಂತ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು. ಅದಕ್ಕೆ ಸಿಟ್ಟಲ್ಲಿ ಬೈತಾ ಇದ್ರು. ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅಲ್ಲಿ ಏನೇ ಅನಾಹುತ ಆಗಿದ್ರು ಅದಕ್ಕೆ ಕಾರಣ ನೀನೇ ಆಗಿರ್ತೀಯ. ತೀರ್ಥನ್ ಜೀವಕ್ಕೆ ಏನಾದ್ರೂ ಅಪಾಯ ಆಗ್ಬೇಕು, ನಾನ್ ನಿನ್ನನ್ ಸುಮ್ನೆ ಬಿಡಲ್ಲ. ಪ್ರಾಣ ತೆಗಿಯಕ್ಕೆ ಅಂತಾನೆ ಈ ಮನೆಗ್ ಬಂದಿಯೇನೆ, ಹೆಕ್ಕಿ ಅವ್ರೆ. ಏನು ಏನ್ ನಡೀತಾ ಇದೆ ಇಲ್ಲಿ? ಏನ್ ಗಲಾಟೆ? ಅತ್ತೆ, ಸಾಹೇಬ್ರು ಫೋನ್ ಮಾಡಿದ್ರತ್ತೆ, ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ರು. ಹೀಗೆ ಮಾತಾಡ್ತಾ ತುಂಬಾ ಜೋರ ಕಿರ್ಚ್ಕೊಂಡ್ರು. ಅದಾದ್ಮೇಲೆ ನಾನ್ ಮತ್ತೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಕನೆಕ್ಟ್ ಆಗ್ತಿಲ್ಲ ಅತ್ತೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾನು ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ತೀರ್ಥನ್ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಚಿಟ್ಟೆಗೂ ಟ್ರೈ ಮಾಡ್ದೆ, ಅವನು ಫೋನ್ ರಿಸೀವ್ ಮಾಡ್ತಿಲ್ಲ. ಐ ಫೀಲ್ ದೆ ಸಮಥಿಂಗ್ ರಾಂಗ್. ಏನೋ ತಪ್ಪಾಗಿ ನಡೆದಿದೆ ಇಲ್ಲಿ. ಅಯ್ಯೋ ದೇವ್ರೆ, ಗುರುಗಳು ಹೇಳ್ದಾಗೆ ಅವನ್ಗೇನಾದ್ರೂ ಅಪಾಯ ಆಗ್ಬಿಟ್ಟಿದ್ರೆ ಏನಂತೆ ಮಾಡೋದು? ಏನೋ ಪ್ರಾಬ್ಲಮ್ ಆಗಿದೆ. ಮಾತಾಡ್ತಿರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗೋದು ಅಂದ್ರೆ ಏನರ್ಥ? ಗುರುಗಳು ಹೇಳ್ದಾಗೆ ಅವನ್ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದೆ ಅಂದ್ರೆ ಅದಕ್ಕೆ ನೀವು ಮತ್ತೆ ಇವಳೆ ಹೊಣೆ ಆಗಿರ್ತೀರಾ. ಸಾಧನ ಹೌದು ಅತ್ತೆ, ನಾನ್ ಹೇಳ್ದಾಗ್ಲೇ ಇವಳನ್ನ ಮನೆ ಬಿಟ್ಟು ಆಚೆ ಕಳ್ಸಿದ್ರೆ ತೀರ್ಥ ಸೇಫ್ ಆಗಿರ್ತಿದ್ದ. ಆದ್ರೆ ನೀವೇನ್ ಮಾಡಿದ್ರಿ? ಸೆಕೆಂಡ್ ಒಪಿನಿಯನ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡಿದ್ರಿ. ಆಗ್ಲೂ ಇವಳ್ದೇ ಪ್ರಾಬ್ಲಮ್ ಅಂತ ಗೊತ್ತಾದ್ಮೇಲೆನೂ ಇವಳನ್ನ ಮನೇಲಿ ಇಟ್ಕೊಂಡ್ರಿ. ಏನೇ ಆದ್ರೂ ಅದಕ್ಕೀಗ ನೀವೇ ಹೊಣೆ ಆಗ್ತೀರಾ. ಅಯ್ಯೋ ದೇವ್ರೆ, ತೀರ್ಥಂಗೇನು ಅಪಾಯ ಆಗದೆ ಇರೋಂಗ್ ನೋಡ್ಕೊಳಪ್ಪ. ಪ್ಲೀಸ್ ಸೇವ್ ಹಿಮ್ ಗಾಡ್. ನಾನು ಈಗಲೇ ಪಾರ್ಟಿ ಆಫೀಸ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ನಿತ್ಯವ್ರೆ, ನಾನು ಬರ್ತೀನಿ. ಏನು ಬೇಕಾಗಿಲ್ಲ, ನಾವಿಬ್ರೇ ಹೋಗ್ ಬರ್ತೀವಿ. ನೀ ಇಲ್ಲೇ ಇರು. ಅಯ್ಯೋ ಅತ್ತೆ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅತ್ತೆ. ಸಾಹೇಬ್ರು ತುಂಬಾ ಜೋರ ಕಿರ್ಚ್ಕೊಂಡ್ರು. ಅಲ್ಲಿ ಏನಾಗಿರುತ್ತೋ ಏನೋ, ನನಗೆ ಕೈ ಕಾಲೇ ಆಡ್ತಿಲ್ಲ ಅತ್ತೆ. ನಾನು ಹೋಗ್ತೀನಿ. ಹಿಂಗೆಲ್ಲಕ್ಕೂ ಈ ಚಿಟ್ಟೆ ಯಾಕೆ ಫೋಟೋ ಓದಲ್ಲ? ಓ ನೆತ್ತ ಚಿಟ್ಟೆ. ಅವರ ಅವರ ಘಾತಾತ್ರಿ, ದೊಡ್ಡ ಘಾತಾತು. ಏನಾಯ್ತು ಚಿತೆ? ಏನಾಯ್ತು? ಯಾಕೆ ಹೇಳ್ತಾ ಇದ್ಯಾ? ಮೊದ್ಲು ಏನಾಯ್ತು ಅಂತ ಹೇಳು. ನೀನು ತಪ್ಪಿಕೊಡು. ಸಾಹೇಬ್ರು ಮಾಡಿ ಮೇಲಿಂದ ಬಿತ್ತು ಬಿಟ್ಟಾರ್ರಿ. ತೀರ್ಥ 3 ದಿನ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಹೋದ್ರೆ ಜೀವಕ್ಕೆ ಖಂಡಿತ ಆಪತ್ತು.
ಡಾಕ್ಟರ್ ನನ್ನ ಮಗ ಹೇಗಿದ್ದಾನೆ? ಎತ್ತರವಾದ ಮಾಡಿ ಮೇಲಿಂದ ಬಿದ್ದಿರೋದ್ರಿಂದ ತಲೆಗೆ ಮತ್ತೆ ಬೆನ್ನಿಗೆ ತುಂಬಾ ಪೆಟ್ಟಾಗಿದೆ. ಕಂಡೀಷನ್ ಅಂತೂ ತುಂಬಾ ಕ್ರಿಟಿಕಲ್ ಆಗಿದೆ. ನಾನ್ ನನ್ ಮಗನ್ ನೋಡ್ಬೇಕು. ಒಂದ್ಸತಿ ನೋಡೋದಕ್ಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ನೋಡಿಮ್ಮ, ನಿಮ್ ಕಷ್ಟ ನಮ್ಗೆ ಅರ್ಥ ಆಗ್ತಿದೆ. ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರನ್ನ ಯಾರು ನೋಡೋದಕ್ಕೆ ಆಗೋದಿಲ್ಲ. ನಿಮ್ ತಮ್ಮಯ್ಯ ಹತ್ತೀನಿ, ನನ್ ಮಗನ್ ಹೇಗಾದ್ರೂ ಉಳಿಸ್ಕೊಡಿ. ಸಮಾಧಾನ ಮಾಡ್ಕೊ ಪದ್ಮ, ಸಮಾಧಾನ ಮಾಡ್ಕೊ. ರಾಜೇಶ್ವರಿ ಕ್ಷೇತ್ರದ ಜನಪರ ಪಕ್ಷದ ಅಭ್ಯರ್ಥಿ ತೀರ್ಥಂಕರ್ ಪ್ರಸಾದ್ ಅವರು ಇವತ್ತು ಮಹಡಿ ಮೇಲಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಕಂಡೀಷನ್ ಕ್ರಿಟಿಕಲ್ ಆಗಿದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ತಾನೇ ತೀರ್ಥ ಅವರ ಕುಟುಂಬ ಆಸ್ಪತ್ರೆಗೆ ಬಂದಿದೆ. ಏಯ್, ಇಲ್ಲೇನೆ ಮಾಡ್ತಾ ಇದ್ಯಾ? ಅಕ್ಕ, ಸಾಹೇಬ್ರ ನೋಡ್ಬೇಕು, ಒಳಗಡೆ ಹೋಗೋದಕ್ಕೆ ಬಿಡ್ತಿಲ್ಲ, ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಓ, ಇಲ್ಲೂ ರಣ ಹದ್ದು ತರ ಬಾಗ್ಲಲ್ಲೇ ಕಾಯ್ತಾ ಕೂತಿದ್ಯಾ? ಅಕ್ಕ, ಶಟಪ್. ಮಾವ, ಹಾಸ್ಪಿಟಲ್ಗೆ ಮೀಡಿಯಾದವ್ರು ಬಂದಿದ್ದಾರೆ. ಇವಳ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳೋದು, ಇವಳು ನಾನ್ಸೆನ್ಸ್ ತರ ಆನ್ಸರ್ ಮಾಡೋದು, ಅದರಿಂದ ನಮ್ ತೀರ್ಥನ್ಗೆ ಇನ್ನೂ ಸಮಸ್ಯೆ ಆಗೋದು, ಇದೆಲ್ಲ ಆಗೋದ್ ಬೇಕಾ? ಮೊದ್ಲು ಇವಳನ್ನ ಆಚೆ ಕಳ್ಸಿ. ಅಡೋ, ನನ್ನ ಮಗ ಸತ್ತೋದ್ರು ಸಹಿತ ನಿನ್ಗೆ ಏನು ಯೋಚನೆ ಇಲ್ಲ ಅಲ್ಲ? ನಿನ್ನಿಂದಲೇ ಅವನಿಗೆ ದುಸ್ಥಿತಿ ಬಂದಿರೋದು. ಮಾವ, ನೋಡೋ, ನೀನೇನು ಹೇಳ್ಬೇಡ. ನಡಿ, ನಾನು ಹೇಳ್ತೀನಿ. ನಡಿ, ನಿನ್ನ ಹತ್ರ ಮಾತಾಡ್ಬೇಕು. ನಡಿಯಪ್ಪ. ನನ್ನ ವಂಶದ ಕುಡಿ ನನ್ನ ಎಲ್ಗಿಸ್ಬೇಡಮ್ಮ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಇಷ್ಟೆಲ್ಲ ಸಂಕಷ್ಟ ಎದುರಾಗ್ತಾ ಇರೋದು ಯಾರಿಂದ ಗೊತ್ತಾ? ನಿನ್ನ ಕಾಲುಗುಣದಿಂದ. ದಯವಿಟ್ಟು ಯಾವುದೇ ಕಾರಣಕ್ಕೆ ಒಂದು ಬೆನ್ನೆತ್ತು ಬರಬೇಡ ತಾಯಿ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ಹೊರಟೋಗ್ಬಿಡು. ಯಾಕ್ ಮಾವ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡು, ಕೊನೆಯಾಗಿ ಬೇಡ್ಕೊಳ್ತೀನಿ, ನನ್ನ ಮಗನ ನನ್ನ ಉಳಿಸ್ಕೊಡು ತಾಯಿ, ಉಳಿಸ್ಕೊಡು. ನಿನಗೆ ನಮ್ಮಿಂದ ಏನಾದ್ರೂ ತೊಂದರೆ ಆಗಿದ್ರೆ ಕ್ಷಮಿಸೋಡು. ನಿನ್ಗೇನಾದ್ರೂ ನನ್ಗೆ ಉಪಕಾರ ಮಾಡಬೇಕು ಅಂತ ಅನ್ಸಿದ್ರೆ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನ ಮಗನ ನಾನು ಉಳಿಸ್ಕೊಟ್ಬಿಡು. ಇನ್ನೊಂದ್ಸತಿ ನೀನು ಇಲ್ಲಿಗೆ ಬರಬೇಡ ತಾಯಿ. ನಿನ್ನೆರಡೋ ಹೊಟ್ಟೆ ಬಿಡೋದು ಬೇಡ. ಹೊಂಟೋಗಮ್ಮ. ಮಾವ, ಒಂದೇ ಒಂದ್ಸಲ ಸಾಹೇಬ್ರ ಹೊರಟೋಗು ತಾಯಿ, ಹೋಗು. ಹೊರಟೋಗಮ್ಮ. ಪದ್ಮ, ಕುಡಿಯಕ್ಕೆ ಒಂದು ಲೋಟ ನೀರು ಕೊಡು. ಅಪ್ಪ, ಅಪ್ಪ, ಅಣ್ಣಂಗೆ ಏನಾಯ್ತಪ್ಪ? ಅಣ್ಣ ಹೇಗಿದ್ದಾನಪ್ಪ? ಮಾವ,
ತೀರ್ಥ ಹೇಗಿದ್ದಾನೀಗ? 24 hours ಅಬ್ಸರ್ವೇಷನ್ ಇಡಬೇಕು ಅಂತ ಹೇಳಿದ್ದಾನೆ ಬಾ. ಇವನಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥದ್ದು ಏನಿತ್ತು? ಏನು ಕಮ್ಮಿ ಮಾಡಿದ್ದೆ ನಾನು ಅವನಿಗೆ? ಇವನೇ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ನೋ ಅಥವಾ ಆಗದೇ ಇರೋರು ಯಾರಾದ್ರೂ ಮೇಲಿಂದ ತಳ್ಳಿದ್ರೋ ಈ ರಾಜಕೀಯದವರು? ಅದು ಬಿಟ್ಟು ಇವನೇನಾದ್ರೂ ಕಾಲ್ ಜಾರ್ಬಿದ್ನೋ? ಆ ದೇವ್ರಿಗೆ ಗೊತ್ತು ಕಣಮ್. ಮಾವ, ಇದು ಕಾಲ್ ಜಾರಿದ್ದು ಅಲ್ಲ, ಕೈ ಜಾರಿದ್ದು ಅಲ್ಲ, ವಿಧಿ. ಇದು ವಿಧಿ ನಿರ್ಧಾರ. ವಿಧಿನ? ಏನ್ ವಿಧಿ? ಯಾವ ವಿಧಿ? ಏನ್ ಮಾತಾಡ್ತಿದೀಯ ನೀನು? ಅತ್ತೆ, ರಿಲ್ಯಾಕ್ಸ್. ಆ ಹೂ ಮಾರೋ ಹುಡುಗಿಯಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಗೊತ್ತಾದ್ಮೇಲೂ ನೀವ್ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕಿತ್ತು. ಏನ್ ಮಾತು ಅಂತ ಆಡ್ತಿದೀಯ ಸಾಧನ? ಒಂದ್ ಕಾಗೆ ರಂಬೆ ಮೇಲೆ ಕೂತ್ಕೊಂಡಿದ ತಕ್ಷಣ ರಂಬೆ ಮುರಿದೋಗ್ಬಿಟ್ರೆ ಆ ಕಾಗೆ ಕೂತ್ಕೊಂಡಿದ್ದಕ್ಕೆ ಆ ರಂಬೆ ಮುರಿದೋಯ್ತು ಅಂತ ಹೇಳಿದ್ರೆ ಅದ್ ಯಾವ ನ್ಯಾಯ? ಒಂದ್ ಸಲ ಸರಿ, 2 ಸಲ ಸರಿ, ಅದನ್ನ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಆದ್ರೆ ಪದೇ ಪದೇ ಆಗ್ತಿದೆ ಅತ್ತೆ. ಯಾಕೆ? ಕಾಶಿ ತೀರ್ಥನ ಕೊಲ್ಲೋಕ್ ನೋಡಿದ್ದು ಇವಳಿಂದ ತಾನೆ? ಅಷ್ಟು ಬೇಗ ಮರ್ತು ಬಿಟ್ರ ಅತ್ತೆ? ಹೌದು ಪದ್ಮ, ಆ ನೀಚ ಕಾಶಿ ಅವತ್ತೇ ನಮ್ ತೀರ್ಥನಿಗೆ ಚಾಕು ಹಾಕಕ್ ಬರ್ತಿದ್ದ. ಅಪ್ಪಿ ತಪ್ಪಿ ಅದು ಮಂತ್ರಿಗಳು ಬಿದ್ಬಿಡ್ತು. ಅವತ್ತೇ ಏನಾದ್ರು ನಮ್ ತೀರ್ಥಕ್ಕೆ ಬಿದ್ಬಿಟ್ಟಿದ್ರೆ ಅವತ್ತೇ ನಮ್ ತೀರ್ಥ ಕಲಾಸ್, ಗೊತ್ತಾ? ಅಯ್ಯೋ, ಅದು ಕಾಕ ತಾಳಿ ಹಾಕಡ್ರಿ, ಅದಕ್ಕೂ ಸುಮಗು ಏನ್ರಿ ಸಂಬಂಧ? ಅವಳು ಮಾಡಿರೋ ಒಳ್ಳೆ ಕೆಲಸ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ತಾನೇ ನಿನ್ ಪ್ರಶ್ನೆ. ಸರಿಯಾಗಿ ಕೇಳಿದ್ಯಾ ನೋಡು. ಅವಳು ಈ ಮನೆಗೆ ಬಂದಾಗ್ಲಿಂದ ನಮ್ ತೀರ್ಥನ್ಗೆ ಒಕ್ಕೂರ್ಸ್ಕೊಂಡಿರೋ ಗ್ರಾಚಾರ ಇದೆಯಲ್ಲ, ಅದ್ಯಾಕೆ ನಿನ್ ಕಣ್ಣಿಗೆ ಬೀಳ್ತಾ ಇಲ್ಲ ಅಂತ. ಅಲ್ಲರಿ ಅದು. ಅತ್ತೆ, ಯಾವತ್ತವಳ ದೃಷ್ಟಿ ನಮ್ ತೀರ್ಥನ್ ಮೇಲ್ ಬಿತ್ತೋ ಆವತ್ತಿಂದ ನಮ್ ತೀರ್ಥನ್ ಜೀವನ ಹಾಳಾಗೋದಕ್ ಶುರುವಾಯ್ತು. ಅದಕ್ಕೆ ಬೇಡ ಬೇಡ ಅಂತ ಹೇಳಿದ್ರು ನಮಗೂ ತೀರ್ಥಂಗೂ ಸಮಸ್ಯೆ ಆಗ್ತಿರೋದು. ಅವಳು ಪದೇ ಪದೇ ಮನೆಗ್ ಬರೋವಾಗ ನಾನ್ ನಿಮ್ಗೊಂದ್ ಮಾತು ಹೇಳಿದ್ದೆ, ನೆನ್ಪಿದ್ಯಾ ಅತ್ತೆ? ಈ ಮನೇನ ಸರ್ವನಾಶ ಮಾಡೋವರೆಗೂ ಅವಳಗ್ ನೆಮ್ಮದಿ ಇಲ್ಲ ಅಂತ ನಾನು ಅವಳಗ್ ಬೈದಿದ್ದೆ. ನೀವು ಅವಳಗ್ ಬೈದಿದ್ರಿ. ಯಾಕತ್ತೆ ಆ ದೃಷ್ಟಿ ಈಗಿಲ್ಲ? ಹೌದು ಪದ್ಮ, ನಮ್ಮ ಸುಭಾಸನ ಬಾಳನ್ನ ನೆಟ್ಟಿಗೆ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣ ಬಿಟ್ರೆ ಮಿಕ್ಕಿದ್ದೆಲ್ಲ ಅವಳ ಕಡೆಯಿಂದ ಬಂದಿರೋದು ಗ್ರಾಚಾರನೇ ನಮ್ಗೆ ಒಕ್ಕರ್ಸ್ಕೊಂಡಿರೋದು. ಇದ್ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಅಲ್ಲ ಅಮ್ಮ, ಅಣ್ಣನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನಂತ ಅವಳನ್ ಕ್ಷಮಿಸಲ್ಲ. ಜೊತೆಗ್ ನಾನ್ ನಿನ್ನ ಹತ್ರನೂ ಮಾತಾಡೋದಿಲ್ಲ. ಅಣ್ಣನ್ ಬೆನ್ನ ಹಿಂದಾನೆ ಅವ್ನ್ ಸಾವನ್ ಕರ್ಕೊಂಡ್ ಬಂದು ಅವ್ನು ಕಟ್ಟಿದ್ಯಾ ನೀನು. ಮಾವ, ನಾವ್ ಆದಷ್ಟು ಬೇಗ ಒಂದ್ ನಿರ್ಧಾರ ತಗೋಬೇಕು. ಇಷ್ಟೆಲ್ಲ ಆದ್ಮೇಲೂ ಅವಳನ್ನ ಮನೇಲಿ ಇಟ್ಕೋತೀರಾ ಅನ್ನೋದಾದ್ರೆ ನಿಮಗ್ ಬಿಟ್ಟಿತ್ತು. ನೀವೇ ನಿರ್ಧಾರ ತಗೊಂಡು.